ಶ್ರೀಮತಿ ಶ್ರೀಮತಿ. ಮದುವೆ ಆದ ನಂತರ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಆದ್ರೆ ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವಂತ ಹೆಂಡತಿರಲ್ಲಿ ಒಬ್ರು. ಛೇ, ನನ್ನ ಜಾನಿ ಹಾಗಲ್ಲ, ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಮೊದಲ ಬಾರಿ ಕರೆದ ಕೂಡಲೇ ಗಂಡ ನಿಮ್ಮ ಹತ್ತಿರ ಬಂದನೆಂದರೆ ಪ್ರೀತಿ ತುಂಬಾ ಇದೆ ಅಂತ. ಅದೇ 2-3 ಬಾರಿ ಕರೆದರೂ ಬರದೆ ಹೋದಾಗ ನಿಮ್ಮ ಮೇಲಿನ ಪ್ರೀತಿ ಬೇರೆ ಕಡೆ ಹರಿದು ಹೋಗ್ತಾ ಇದೆ ಅಂತ ಅರ್ಥ. ಇದನ್ನ ಟೆಸ್ಟ್ ಮಾಡಲೇಬೇಕು. ಜಾನಿ ಜಾನಿ ತುಂಬಾ ಸಾಫ್ಟಾಗಿ ಕರೆದೆ ಅನ್ಸುತ್ತೆ, ಕೇಳಿಸಿರಲ್ಲ. ಈ ಸತಿ ಸ್ವಲ್ಪ ಜೋರಾಗಿ ಕರೆಯೋಣ. ಜಾನಿ ಜಾನಿ ಜಾನಿ. ಯಾಕೆ ಡಾರ್ಲಿಂಗ್ ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ? ನೀವು ಎಲ್ಲ ಗಂಡಂದಿರ ತರ ತುಂಬಾ ಬದಲಾಗಿದ್ದೀರಾ. ಇದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಡಾರ್ಲಿಂಗ್, ಬದಲಾವಣೆ ಜಗತ್ತಿನ ನಿಯಮ. ಫಾರ್ ಎಕ್ಸಾಂಪಲ್, ಟೀನೇಜ್ ಅಲ್ಲಿ ಮೇನ್ ದಿನ ಕೈಗೆ ಹಚ್ಕೋತಾರೆ, ಓಲ್ಡ್ ಏಜ್ ಅಲ್ಲಿ ಬಿಳಿ ಕೂದಲು ಕಾಣಬಾರ್ದು ಅಂತ ತಲೆಗೆ ಹಚ್ಕೋತಾರೆ. ಐ ಮೀನ್ ರೈಟ್? ನಾನು ಮಾತಾಡ್ತಿರೋದು ಆ ಬದಲಾವಣೆ ಬಗ್ಗೆ ಅಲ್ಲ, ಮತ್ತಿನ್ಯಾವ ಬದಲಾವಣೆ ಬಗ್ಗೆ? ಗಂಡ ಹೆಂಡತಿ ಸಂಬಂಧದ ಬಗ್ಗೆ. ಈ ವಿಷಯದಲ್ಲಿ ನೀವು ತುಂಬಾ ಬದಲಾಗಿದ್ದೀರಾ. ನೋಡಿ, ಈ ಮ್ಯಾಗಝೀನ್ ಅಲ್ಲಿ ಏನಂತ ಬರ್ದಿದಾರಂತ. ಓಹ್, ತರ್ಲೆ ತುಂಟಿ ಮ್ಯಾಗಝೀನ್? ಹೌದು. ಇದ್ರಲ್ಲಿ ಏನಂತ ಬರ್ದಿದಾರ ಗೊತ್ತಾ? ಮದ್ವೆ ಆದ್ಮೇಲೆ ಗಂಡನ ಪ್ರೀತಿ ಕಮ್ಮಿ ಆಗುತ್ತಂತೆ. ಇದನ್ನ ಬರ್ದಿರೋದು ಆ ಪಿಟೀಲ್ ಪವಿತ್ರ ತಾನೆ? ಎಸ್. ಡಾರ್ಲಿಂಗ್, ಅವಳೊಬ್ಳು ಸೈಕೋ. ತನ್ನ ಗಂಡ ಸರಿ ಇಲ್ಲದೆ ಇರೋದಕ್ಕೆ ಈ ರೀತಿ ಆರ್ಟಿಕಲ್ನ ಬರೆದು ಎಲ್ಲಾ ಗಂಡಂದ್ರು ಹೀಗೆ ಅಂತ ನಿಮ್ಮಂತವ್ರು ತಲೆ ಕೆಡಿಸ್ತಾಳೆ. ಅವಳೇನಾದ್ರೂ ನನ್ನ ಕೈಗೆ ಸಿಗ್ಬೇಕು. ಜಾನಿ, ನೀವು ಮಾತಾಡ್ತಿರೋದು ಸರಿ ಇಲ್ಲ. ಹಾಗಿದ್ರೆ ಅವಳು ಬರ್ದಿರೋ ಸರಿನಾ? ಅದ್ ಬಿಡಿ, ನೀವು ನನ್ನ ಪ್ರೀತಿ ಮಾಡ್ತೀರಾ? ಅಯ್ಯೋ, ಕಟ್ಕೊಂಡಿರೋ ಹೆಂಡತಿ ಪ್ರೀತಿಸ್ದೆ ಎದುರುಗಡೆ ಮನೆಯರೋ ಪುಟ್ಮನೆ ಪ್ರೀತಿಸೋಕ್ಕಾಗತ್ತಾ? ನೀನು ಹೂವನ್ನು ಅವ್ರನ್ನೇ ಪ್ರೀತಿಸ್ತೀನಿ. ಮತ್ತಿನೇನಮ್ಮ, ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅಷ್ಟೊಂದು ಪ್ರೀತಿ ಇದ್ರು ಯಾವತ್ತೂ ತೋರ್ಸೇ ಇಲ್ಲ. ಓಹೋ, ಅಮ್ಮ ಅವ್ರಿಗೆ ಪ್ರೀತಿ ತೋರಿಸ್ಬೇಕಾಗಿದೆ. ನಾಚಿಕೆ ಆಗ್ತಿದ್ಯಾ? ಇದಕ್ಕೆ ಹಿಂಗ್ ಬಡಿತಾ ಇದಾರಿ? ಈ ರೀತಿ ಕದ್ದು ಮುಚ್ಚಿ ಬರೋದು ಸರಿನಾ? ನಾನೇನು ಕದ್ದು ಮುಚ್ಚಿ ಬಂದಿಲ್ಲ. ಪರಿಚಯದ ರೊಟ್ಟಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದನ್ನೇ ಕದ್ದು ಮುಚ್ಚಿ ಅಂದ್ರೆ ಹೆಂಗ್ಯಾ? ಗಂಡ ಹೆಂಡತಿ ಇಬ್ಬರೇ ಇರುವಾಗ ಈ ರೀತಿ ಗುಳ್ಳೆ ನರಿ ತರ ಬರೋದನ್ನೇ ಕದ್ದು ಮುಚ್ಚಿ ಅನ್ನೋದು. ನಾನು ನಿಮ್ ಕ್ವಾಣಕ್ ಬನ್ನ, ನೀವೇ ಇದು ಕ್ವಾಣೆ ಎಲ್ಲ ಹಾಲು ಅನ್ನೋದನ್ನ ಮರ್ತಿರೋದು. ರೀ, ಇದು ನಮ್ಮನೆ. ನಾವಿಬ್ರು ಕೋಣೆಲ್ಲಾದ್ರೂ ಇರ್ತೀವಿ, ಹಾಲಲ್ಲಾದ್ರೂ ಇರ್ತೀವಿ. ಅದನ್ನ ಕೇಳಕ್ ನೀವ್ಯಾರ್ರಿ? ಗೌಡ್ರೆ, ಒಳಗ್ ಬರೋ ಮುಂಚೆ ಬಾಗಿಲ್ ತಟ್ಬಿಟ್ಟು ಬರ್ಬೇಕಲ್ವಾ? ಅದು ಅವ್ರಿಗೆಲ್ಲ ಗೊತ್ತಾಗುತ್ತೆ. ಮಧು, ಕಂಡೋರ್ ಮನೇಲಿ ಏನ್ ನಡೀತಿದೆ ಅಂತ ಇಣಕ್ ನೋಡೋದೇ ಅವ್ರ ಕೆಲಸ. ನರಿ ತರ ಬಂದ್ಬಿಟ್ರು. ಕೂಲ್ ಡಾರ್ಲಿಂಗ್, ಬನ್ನಿ ನಾವು ಒಳಗೆ ಹೋಗೋಣ. ಗೌಡ್ರೆ, ಬಾಗಿಲು ಹಾಕೊಂಡು ಹೋಗಿ. ನಿಮ್ ತಾತನ ಹಾಕೊಂಡು ಹೋಗ್ರಿ. ಅಣ್ಣಪ್ಪನವ್ರ ಮೈಲಿ ರೊಮ್ಯಾನ್ಸ್ ಉಳ ಉಟ್ಕೊಂಡ್ಬಿಟ್ಟದೆ. ಇದನ್ನ ಕದ್ದುಗೋಡಿ ಔಷಧಿ ಹೊಡೆದು ನಾಶ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀರಾಮಚಂದ್ರ ಗೌಡ ಅಲ್ವೇ ಅಲ್ಲ, ಗೌಡ್ ವಂಶ. ಎದುರಾಕೊಂಡು ಗೌಡ್ರೆ, ಎಂತದಿದು? ಯಾರ ಮೇಲೆ ಕೋಪ ಮಾಡಿಕೊಂಡು ಅದರ ತಾಪಕ್ಕೆ ಒಳಗಡೆ ಸುಟ್ಟ ಸ್ಮೆಲ್ ಬರ್ತಾ ಉಂಟು. ಲೈಕ್ ಇಟ್. ಡಿಟೇಲ್ ಕಡೆ ಕಲ್ಟಿವೇಟ್ರು. ನನ್ನ ಜೀವನ ಒಂಥರ ಜಟ್ಕ ಬಂಡಿ ತರ ಆಗ್ಬಿಟ್ಟದೆ. ನೀನು ಒಬ್ಬನೇ ಕಡೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರದು. ಐ ಲೈಕ್ ಇಟ್. ನನ್ನ ಮೇಲೆ ಇಷ್ಟಾದ್ರೂ ಅಭಿಮಾನ ಇಟ್ಟಿದ್ದೀರಲ್ಲ. ಹೇಳಿ, ನಿಮ್ಮ ಪ್ರಾಬ್ಲಮ್ ಎಂತದ್ದು ಹೇಳಿ. ಚಿಟಿಕಿ ಹಿಡಿದ್ರೊಳಗೆ ನಾನು ಸಾಲ್ವ್ ಮಾಡ್ತೇನೆ. ತಲ ಸರಿಯಾಗಿರೋ ನಾನೇ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ ಆಯ್ತಾ ಇಲ್ಲ. ನಿನ್ ತಲ ಸರಿ ಇಲ್ದಾರ ನೀನ್ ಹೆಂಗ್ ಸಾಲ್ವ್ ಮಾಡಿ ಹೋಗಡ. ರಿಂಗ್ ಮಾಸ್ಟ್ರೆ,
ಕೆಲವೊಂದು ಸರ್ತಿ ಅಮೃತದಿಂದ ಆಗದೆ ಇರುವುದು ವಿಷದಿಂದ ಆಗ್ತದೆ ಗೊತ್ತುಂಟಾ? ಎಂತ ಐತೆ ಅಂತ ಹೇಳಿಲ್ಲ. ಅದನ್ನೆಲ್ಲ ಬೀದಲ್ಲಿ ಹೇಳಕ್ ಆಗಲ್ಲ. ಹಾಗಾದ್ರೆ ಬನ್ನಿ ಅಲ್ಲ, ಸ್ವಲ್ಪ ಸ್ವಲ್ಪ ಪುಟ್ಟರಂಗಿ ಹಾಕಿಕೊಂಡು ಮಾತಾಡುವ. ಬಿಳಿಗೆ ಹಾಕಿದ್ರೆ ಒಳ್ಳೆ ಕಿಕ್ಕಿರ್ತದೆ. ಅಣ್ಣ ಕಲ್ಟಿವೇಟ್ರು, ನನ್ ಹೃದಯಕ್ಕಾಗಿರೋ ನೋವ್ನ ಯಾವ ಎಣ್ಣೆಯಿಂದನೂ ಹೋಗ್ಸಕ್ ಆಗಲ್ಲ. ಸುಮ್ನೆ ಹೋಗ್ಬಿಡ. ಓಯ್ ನಾನು ಹೇಳ ಐ ಲೈಕ್ ಇಟ್. ಕಲ್ಟಿವೇಟ್ರು, ಇದಣ್ಣ ನಿನ್ ಮುಟ್ದೆಟ್ಗೆಲ್ಲ ಈ ಪಾಟಿ ಶಾಕ್ ಹೊಡಿತದೆ. ಶಾಕ್ ಹೊಡ್ಸ್ಕೊಂಡ್ ನಿನ್ ಮೈ ಟ್ರಾನ್ಸ್ಫಾರ್ಮರ್ ಪೆಟ್ಟಿ ಆಗ್ಬಿಟ್ಟಿದ್ದ. ಇದು ನನ್ನ ಬಾಡಿಯಿಂದ ಬಂದ ಸಾಕ್ ಅಲ್ಲ ಅಣ್ಣಪ್ಪ, ಮತ್ತೆ ಈ ಟಿಪ್ಪಿನಿಂದ. ಯಾವ ಸಿಂಹ ಚಿಕ್ಕುಡ ಇದನ್ನ ಹುಚ್ಚರ ಆಸ್ಪತ್ರೆಯಲ್ಲಿ ಹುಚ್ಚರಿಗೆ ಸಾಕ್ ಕೊಡ್ಲಿಕ್ಕೆ ಪ್ರಿಪೇರ್ ಮಾಡಿದ್ದು. ಹೋದ ವಾರ ನಾನು ಚೆಕಪ್ಗೆ ಹೋಗಿದ್ದೆಲ್ಲ, ಡಿಸ್ಚಾರ್ಜ್ ಆಗುವಾಗ ಇದನ್ನು ಅಬ್ಯೂಸ್ ಮಾಡಿದ್ವಿ. ಇದ್ರ ನಿನಗೆ ಅಣ್ಣ ಪ್ರಯೋಜನ. ಒಂದು ಲೆಕ್ಕದಲ್ಲಿ ಪವರ್ ಹೌಸ್. ಇದನ್ನ ನಮ್ಮ ಹತ್ರ ಇಟ್ಟುಕೊಂಡಾಗ ಯಾರಾದ್ರೂ ಬಂದು ನಮ್ಮನ್ನು ಟಚ್ ಮಾಡಿದ್ರೆ ಒಟ್ಟು ರಸಿ ಸಾಕ್ ಹೊಡಿತದೆ. ಆಗ ನಿಮಗೆ ಹೊಡೆದ ನಮ್ಮನೆ. ಅಣ್ಣಯ್ಯಪ್ಪನಂತ ಪೆಂಗನ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ಚಿಪ್ಪು ಯೂಸ್ ಆಯ್ತದೆ. ಕಲ್ಟಿವೇಟ್ರು, ಈ ಚಿಪ್ನ ನಂಗೆ ಕೊಟ್ಟ. ನೋ ವೇ. ನಿಮಗೆ ಇದನ್ನು ಕೊಟ್ರೆ ನಾನು ಸಾಕು ತಗೊಳ್ಳೋದು ಹೇಗೆ? ನನಗೆ ಸಾಕು ತಗೋಬೇಕು ತನಿಸಿದಾಗ ಇದನ್ನು ಬೇರೆಯವರಿಗೆ ಕೊಟ್ಟು ಅವರಿಂದ ನಾನು ಸಾಕು ತಗೋತಾ ಇರ್ತೇನೆ. ನಿಮಗೆ ಗೊತ್ತುಂಟಲ್ಲ ಗೌಡ್ರೆ, ನಾನು ಊಟ ಬೇಕಾದ್ರೂ ಬಿಟ್ಟೇನು, ಸಾಕು ಮಾತ್ರ ಬಿಡುದಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಈ ಚಿಪ್ನ ನಂಗೆ ಕೊಟ್ಬಿಡು. ನಿಂಗೆ ಸಾಕ್ಬೇಕು ಅಂದಾಗಲೆಲ್ಲ ನನ್ ತಗ್ಬಾ. ನಿನ್ಗೆ ಎಷ್ಟು ಬೇಕು ಅಷ್ಟು ಓಡಿಸ್ತಾ ಹೋಯ್ತೀನಿ. ಐ ಲೈಕ್ ಇಟ್. ಆದರೂ ಇದನ್ನು ನಿಮಗೆ ಎಂತದಕ್ಕೆ ಕೊಡ್ಬೇಕು ರಿಂಗ್ ಮಾಸ್ಟ್ರೆ? ಅದೆಲ್ಲ ನಿಂಗೆ ಯಾಕೆ ಕೂಡ, ನಾನು ಇದನ್ನ ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ತೀನಿ. ಆಗಾಗ ನಿನಗೆ ಶಾಕ್ ಕೊಟ್ಟು ನಿನ್ನ ಸಂತೋಷವಾಗಿ ಇಡಬೇಕು ಅನ್ನೋದೇ ನನ್ನ ಉದ್ದೇಶ. ನೀವು ನನ್ನ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ತಗೊಳ್ಳಿ, ಇದನ್ನು ನಾನು ನಿಮಗೆ ಕೊಡುವ ಕಾಣಿಕೆ. ಲೈಕ್ ಇಟ್. ಮಧುರ ಅವರೇ, ಮಲಗಿದಾಗ ಎಷ್ಟು ಪಸಂದಾಗಿ ಕಾಣ್ತಿದ್ದಾರೆ. ಈಗ ತಾನೇ ನೀರಿಂದ ಎದ್ದು ಬಂದು ನೈದಿಲೆ ಥರ ಕಾಣ್ತಿದ್ದಾರೆ. ಕಷ್ಟಗಳನ್ನೆಲ್ಲ ಮರೆತು ನಿದ್ದೆ ಮಾಡೋ ರಾಜ್ಕುಮಾರಿ ಥರ ಕಾಣ್ತಿದ್ದಾರೆ. ದಾಸಪ್ಪ ಇಲ್ಲದೆ ಹೋಗಿದ್ರೆ ನಾನೇ ರಾಜ್ಕುಮಾರ್ ಆಗ್ಬಿಡ್ತಾ ಇದ್ದೆ. ಅಣ್ಣಯ್ಯಪ್ಪನವ್ರೇ, ನಿಮಗಿರೋ ಚೀಪ್ ರೊಮ್ಯಾನ್ಸ್ನ ಈ ಚಿಪ್ಪಿಂದ ದೂರ ಮಾಡ್ತೀನಿ. ಮಧುರ ಅವರು ನಿಮ್ಮನ್ನು ಮುಟ್ದೇಟ್ಗಲ್ಲೇ ಶಾಕ್ ಹೊಡೆದು ಅವರು ನಿಮ್ಗೆ ಹೊಡೆದು ನಾಯಿ ಥರ ಮೂಲಲ್ಲಿ ಕೂರಿಸ್ಬೇಕು, ಹಂಗೆ ಮಾಡ್ತೀನಿ. ಇದನ್ನ ಎಲ್ಲಿ ಫಿಕ್ಸ್ ಮಾಡೋದು? ಅಣ್ಣಯ್ಯಪ್ಪನವ್ರನ್ನೇ ಚಿಪ್ಪು ಫಿಕ್ಸ್ ಮಾಡಿದ್ದಾಯಿತು. ಇನ್ನು ನಿಮ್ಮ ಕತೆ ಗೋವಿಂದ ಗೋವಿಂದ. ಗೌಡ್ರ ವಂಶ ಎದುರಾಕೊಂಡವರು ಧ್ವಂಸ. ಮಧುರ ಅವರೇ, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಪುಟ್ಮಲ್ಲಿ ಅವ್ರೆ, ಇವರೊಬ್ರು ಹಟ್ಟಿ ಒಳಗಡೆ ತಲೆ ತಿನ್ನಕ್ ಬಂದ್ಬಿಡ್ತಾರೆ. ಯಾಕ್ರಿ ಡಿಸ್ಟರ್ಬ್ ಮಾಡಿರಿ? ಇವನೊಬ್ಬ ಪಿಶಾಚಿ. ಸ್ಕೂಲ್ಗೆ ಹೋಗದೆ ಇಲ್ಲಿ ಗೆಣಸ್ ಕೇಳ್ತಿದ್ದಾನ. ಗೆಣಸಿನಂಗಿದ್ರೆ ಬಂದು ನಿಮ್ ಜೊತೆನೆ ಕೇಳ್ತೀನಿ. ನನ್ನ ಪಿಚಾಚಿ ಅಂದರಿಯಾ? ನಾನು ಪಿಶಾಚಿ ಅಂದಿದ್ದು ನಿನ್ನ ಪ್ರೀತಿಯಿಂದ ಕಣೋ. ನಾನು ಪ್ರೀತಿಯಿಂದ ನಿಮ್ನ ಬೇಕುಪ್ಪ ಅಂತ ಕರೀಲಾ? ಇವನೇನು ಅವ್ರ ಅಣ್ಣನ ತರನೇ ಆಡ್ತಾನೆ. ನನಗೆ ಬರ್ತಿರೋ ಕೋಪಕ್ಕೆ ಹೊಡೆದ್ರೆ ಮೇಲಕ್ಕೆ ಹೋಗ್ಬಿಡ್ಬೇಕು. ನಮ್ಮ ಅಣ್ಣಂಗೆ ಹೇಳಿದ್ರೆ ನಿಮ್ನ ಅದಕ್ಕೂ ಮೇಲ್ ಕಳಿಸ್ತಾನೆ. ದೊಡ್ಡವ್ರ ಹತ್ರ ಎಷ್ಟೋ ಮಾತಾಡ್ತೀಯ, ಕರಿಯೋ ನಿಮ್ಮ ಅತ್ಗೆನ. ಅತ್ಯ ಮಾಡ್ತಿರ್ಲಿಲ್ಲ.
ಸುಳ್ಳು ಬೇರೆ ಹೇಳ್ತೀಯಾ? ಈಗ ತಾನೇ ತರಕಾರಿ ತಗೊಂಡ್ಬಂದಿದ್ದನ್ನ ನಾನೇ ನೋಡಿದ್ದೀನಿ. ಅವ್ರು ಮಾಡಿ ಮೇಲೆ ಅವ್ರೆ ನಾನು ಕರೆಯಕ್ಕಿಲ್ಲ. ಕರೆದ್ರೆ ನೀನು ನೋಡ್ದಾರ ಲೂಸ್ ಆಗ್ಬಿಡುತ್ತಾ? ಮಾಯ್ಕಾರ ಏನಿದು ಅಪಸ್ವರ? ಚಂದನ್ ಅವ್ರೆ, ನಮ್ ಬಾಪು ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಜಾನ ಕೋಪ ಬರ್ತದೆ. ಇಲ್ಲ ಪುಟ್ಮಲ್ಲಿ ಅವ್ರೆ, ನಾನು ಇವ್ರ ಜೊತೆ ತಮಾಷೆ ಮಾಡೋದೇ ಹೀಗೆ. ಇಲ್ಲ ಅತ್ಯಮ್ಮ, ಇವ್ರು ಸುಳ್ಳು ಹೇಳ್ತಾವ್ರೆ. ಓ, ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ? ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ. ನಿನ್ನ ಕನ್ನೇ ನೋಡ್ತಾ ಇದ್ರೆ ಚಿವುಟ್ಬೇಕು ಅನ್ಸುತ್ತೆ. ಅತ್ಯಮ್ಮ, ಇವ್ರ ಹತ್ರ ಕರೆಂಟ್ ಐತೆ. ಕರೆಂಟ್? ಚಂದನ್ ಅವ್ರೆ, ನಮ್ ಬಾಬುಗೆ ಯಾಕ್ರಿ ಕರೆಂಟ್ ಹೊಡ್ಸಿರಿ? ವಾಟ್? ನನ್ನ ಮೈಯಲ್ಲಿ ಕರೆಂಟಾ? ನೋ, ನನ್ನ ಮೈಯಲ್ಲಿರೋದು ಬರೀ ಸ್ಪಾರ್ಕ್. ಅದ್ರ ಎಫೆಕ್ಟ್ ಈಗ ಆಗಿದೆ ಅನ್ಸುತ್ತೆ. ಇಲ್ಲ ಅತ್ಯಮ್ಮ, ನಿಜವಾಗ್ಲೂ ಇವ್ರ ಮೈಯಲ್ಲಿ ಕರೆಂಟ್ ಐತೆ. ಮುಲ್ಲಿ ಅವರೇ, ನಿಜವಾಗ್ಲೂ ಇಲ್ಲ. ಬೇಕಿದ್ರೆ ನೀವೇ ಚೆಕ್ ಮಾಡಿ. ನಾನು ಯಾಕೆ ನಿಮ್ಗೆ ಸುಳ್ಳು ಹೇಳಿ? ಸುಮ್ಮನೆ ನಿಂತ್ಕೋಬೇಡಿ, ಚೆಕ್ ಮಾಡಿ ನೋಡಿ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ದೊಡ್ಡ ಸುಳ್ಳು ಹೇಳ್ತಿದ್ದೀರಿ ಕಂಬುಡಿ. ನೋಡ್ರೆ, ಏನ್ ಹೇಳ್ತಿದ್ದೀರಾ? ಬರ್ಕೊಟ್ರೆ ಡೈಲಾಗ್ ಹೇಳ್ತಾವ್ನಿ. ಬೇಕಾದ್ರೆ ನಿಮ್ಗೂ ಹೇಳಿ ಬರ್ಸ್ಕೊಂಬಂದ್ ಕೊಡ್ತೀನಿ. ನೋಡ್ರೆ, ನೀವು ಮಾತಾಡ್ತಾ ಇರೋ ರೀತಿ ಸರಿ ಇಲ್ಲ. ಸರಿ ಇಲ್ಲ ತಾನೆ? ಅಂದ ಮೇಲೆ ಬಾಲ ಮುದ್ರಕೊಂಡು ಹೋಯ್ತಾ ಇರ್ಬೇಕು. ನನ್ನೇನ್ರಿಗೆ ಚಾ ಕೊಡ್ಸೋ ಪ್ರಯತ್ನ ಮಾಡ್ರಿ. ನಾನು ಯಾಕ್ರೆ ಅವ್ರು ಕರೆಂಟ್ ಓಡಿಸ್ಲಿ? ನನ್ನ ಮೈಯಲ್ಲಿ ಯಾವ ಕರೆಂಟು ಇಲ್ಲ. ಬೇಕಿದ್ರೆ ನೋಡಿ. ಚಂದನ್ ಅವ್ರೆ, ನೀವು ನಮಗ್ ಕರೆಂಟ್ ಹೊಡ್ಸಿರಾ? ಆಮೇಲೆ ಪುಟ್ಮಲ್ಲಿ ಅದ ಬಾಳೆನು ನೀವಿಬ್ರು ಒಳಗೆ ಹೋಗಿ. ಬಾಕುಸು ಚಿಪ್ಪು ಕೆಲಸ ಮಾಡಕ್ಕೆ ಶುರು ಮಾಡದೆ. ಈಗ ಅಣ್ಣಪ್ಪನವರು ಮಧುರ ಅವ್ರನ್ನ ಮುಟ್ಟಿದ್ರೆ ಅವ್ರಿಗೂ ಶಾಕ್ ಹೊಡಿತದೆ. ಆಗದ ಮಜಾ. ನಿಜವಾಗ್ಲೂ ನನ್ನಿಂದ ಕರೆಂಟ್ ಹೊಡಿತಿದ್ಯಾ ಅಥವಾ ಇವರೆಲ್ಲ ನಾಟಕ ಮಾಡ್ತಿದ್ದಾರಾ? ಯಾವುದಕ್ಕೂ ಒಂದ್ಸಲ ಗೌಡ್ರನ್ನ ಮುಟ್ಟಿ ಟೆಸ್ಟ್ ಮಾಡೇ ಬಿಡ್ತೀನಿ. ಪತಿಯ ಪ್ರೀತಿಯ 2ನೇ ಭಾಗ. ನೀವು ರೊಮ್ಯಾಂಟಿಕ್ ಗಂಡನ ಹತ್ತಿರ ಹೋದಾಗ ಅವನು ಒಂದೇ ಬಾರಿಗೆ ನಿಮ್ಮನ್ನು ಅಪ್ಪಿಕೊಂಡರೆ ಅವನ ಪ್ರೀತಿ ನಿಮಗೆ ಮೀಸಲಾಗಿದೆ ಎಂದರ್ಥ. ಆಗ ಇಬ್ಬರ ನಡುವಿನ ಸಂಬಂಧದ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ. ಅವನು ನಿಮ್ಮನ್ನು ನಿರಾಕರಿಸಿದರೆ ಕರೆಂಟ್ ಬೇರೆ ಮನೆಗೆ ಸಪ್ಲೈ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓ ನೋ, ಇದನ್ನ ನಾನು ಟೆಸ್ಟ್ ಮಾಡಲೇಬೇಕು. ಜಾನಿ, ಏನು ಕೆಲಸ ಇಲ್ಲ ಅಂದ್ರೂ ಮನೆ ಬಿಟ್ಟು ಯಾಕೆ ಹೋಗ್ತೀರಾ? ಡಾರ್ಲಿಂಗ್, ಕೆಲಸ ಮಾಡೋರ್ಗೆ ಒಂದೇ ಕೆಲಸ, ಕೆಲಸ ಇಲ್ದಿರೋರು 100 ಕೆಲಸ. ಆಚೆ ಇದ್ದೆಮ್ಮ. ನಿಮ್ಮ ಮನೆಯಿಂದ ಆಚೆ ಇದ್ದೆ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ನಾನು ಅಷ್ಟೇ. ಒಳಗಡೆ ಇದ್ರೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಏನಂದ್ರೆ? ನಾನು ನಿನ್ಗಿಂತ ಜಾಸ್ತಿ ಮಿಸ್ ಮಾಡ್ಕೋತೀನಿ ಅಂದೆ. ಆದ್ರೆ ಏನ್ ಮಾಡ್ಲಿ ಡಾರ್ಲಿಂಗ್, ಮನೇಲಿದ್ರೆ ಸೋಮಾರಿ ಅಂತಾರೆ, ಹೊರಗಡೆ ಸುತ್ತಿದ್ರೆ ಅಲೆಮಾರಿ ಅಂತಾರೆ. ನನಗೆ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೇಳೋದನ್ನ ಕೇಳ್ಕೊಂಡಿರಿ. ಈಗ ಅದನ್ನೇ ತಾನೇ ಮಾಡ್ತಿರೋದು. ಈಗ ನಾನು ಏನ್ ಮಾಡ್ಲಿ ಹೇಳಮ್ಮ? ನೀವು ಯಾವಾಗ್ಲೂ ನನ್ನ ಜೊತೆ ನನ್ನ ಕೈ ಹಿಡ್ಕೊಂಡಿರ್ಬೇಕು. ಏನು ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ಹೌದು, ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಹನಿ, ಕಮ್ ಗಿವ್ ಮಿ ಅ ಹಗ್. ತಲೆ ನೋಯ್ತಿದ್ಯಮ್ಮ. ಹೆಂಡತಿ ಹಗ್ ಕೇಳಿದ್ರೆ ಕೊಡಲ್ಲ ಅಂತೀರಾ. ನನಗೆ ಗೊತ್ತು, ನಿಮ್ಗೆ ನನ್ನ ಮೇಲೆ ಪ್ರೀತಿ ಕರೆಂಟ್ ಮುಗ್ದೋಗಿದೆ. ಮುಗ್ದೋಗಿಲ್ಲ, ಜಾಸ್ತಿ ಆಗ್ತಿದೆ. ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ನೀನ್ ಮತ್ತೆ ಆ ತರಲೆ ತುಂಟಿ ಪುಸ್ತಕ ಓದಿದ್ಯಾ? ಹೌದು, ಅದನ್ನ ಸರಿಯಾಗೇ ಬರ್ದಿದ್ದಾರೆ. ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಅವಳು ಕರೆದಿದ ತಕ್ಷಣ ಗಂಡ ಬಂದು ಹಕ್ ಕೊಡ್ತಾನೆ. ಆದ್ರೆ ನಿಮ್ಮ ಹತ್ರ ನನ್ನ ಮೇಲೆ ಪ್ರೀತಿಗೆ ಬೆಲೆನೇ ಇಲ್ಲ. ನನ್ನ ತಲೆನೇ ಹೋಗ್ತಿದೆ, ನಿನ್ ಪ್ರೀತಿ ಬೇರೆ. ಮತ್ತೇನೋ ಹೇಳಿದ್ರಿ? ತಪ್ಕೋತೀನಿ ಅಂದೆ. ಜಾನಿ, ಏನಿದು? ನೀವು ಮುಟ್ಟಿದ್ರೆ ಶಾಕ್ ಹೊಡಿತಿದೆ. ಪ್ರೀತಿ ಕರೆಂಟ್ ಡಾರ್ಲಿಂಗ್. ಇದು ಪ್ರೀತಿ ಕರೆಂಟ್ ಅಲ್ಲ, ಎಲೆಕ್ಟ್ರಿಕ್ ಕರೆಂಟು. ಇದು ನಿಮ್ಮ ಮೇಲೆ ಹೇಗೆ ಬಂತು? ನನಗೂ ಗೊತ್ತಿಲ್ಲ, ಗೌಡ್ರು ಮನೆಗೆ ಹೋದಾಗ್ಲೇ ಗೊತ್ತಾಗಿದ್ದು. ಮಧುರ ಅವ್ರೆ, ಯಾಕೆ ಕೂತ್ಕೊಂಡ್ಬಿಟ್ರಿ? ನೀವು ಕೂಗೋದು ಕೇಳಿಸ್ಕೊಂಡು ಪಟಾಪಟಿ ಚಡ್ಡಿಗೆ ನವರ ಪೋಣಿಸ್ತಾ ಇದ್ದಿ. ಹಂಗೆ ಬಿಟ್ಟು ಬಂದ್ಬಿಟ್ಟು ಏನಾಯ್ತು? ಗೌಡ್ರೆ, ಜಾನಿನ್ ಮುಟ್ಟಿದ್ರೆ ಶಾಕ್ ಹೊಡಿತಿದೆ. ಅವ್ರ ಮೈಯಲ್ಲಿ ಕರೆಂಟ್ ಇದೆ. ಫ್ಯೂಸ್ ಆಗ್ತಾವನೆ ನಾನು ಅನ್ನಿ. ಏನಂದ್ರೆ? ನಮ್ಮ ತಾತನಿಗೂ ಈ ಥರ ಕರೆಂಟ್ ಹೊಡೆ ಕಾಯಿಲೆ ಇತ್ತು. ಅವರು ಯಾರನ್ನಾರು ಮುಟ್ಟಿದ್ರೆ ಅವ್ರಿಗೂ ಶಾಕ್ ಹೊಡಿತಾ ಇತ್ತು. ಹೇಗ್ ವಾಸಿ ಮಾಡಿದ್ರಿ? ಎಲ್ಲ ನಮ್ಮ ಅಜ್ಜಿ ಮಾಡಿದ ತ್ಯಾಗ ಅನ್ನಿ. ಹ್ಞೂ, ನಮ್ಮ ಅಜ್ಜಿ 25 ವರ್ಷ ನಮ್ಮ ತಾತನ 75 ಅಡಿ ದೂರದಲ್ಲಿ ಇಟ್ಟಿದ್ರು. ಆಗ ಕಾಲೇ ವಾಸಿ ಆಯ್ತು. ಆದ್ರೆ ನಾ ಜಾನಿ ಬಿಟ್ಟು ಹೇಗ್ ದೂರ ಇರ್ಲಿ? ನಾನಿರ್ತೀನಲ್ಲ. ನೋಡ್ರೆ, ಏನ್ ಮಾತಾಡ್ತಿದ್ದೀರಾ? ನಾನು ಹೇಳ್ದದು
ಇವರು ನೋಡ್ಕೊಳಕ್ ನಾ ಅವನೆಲ್ಲ ಅಂದಿ. ಇದೆಲ್ಲ ಏನಾಗೋಯ್ತು? ಶ್ರೀರಾಮ, ಕರೆಂಟ್ ಹೋಯ್ತು, ಈಗ ಹೆಂಗ್ ಅಡ್ಗೆ ಮಾಡೋಣ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿ ಅವ್ರೆ? ನಿಮ್ ಕಣ್ಣ ಕಾಂತಿಯಿಂದ ಬರೋ ಬೆಳಕೆ ಸಾಕು, ಅದರಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಚಂದನ್ ಅವ್ರೆ, ಏನ್ ಹೇಳಿದ್ರಿ? ಒಂದಿನ ಊಟ ಮಾಡ್ಲಿಲ್ಲ ಅಂದ್ರೆ ನಿಮ್ ಗೌಡ್ರೇನ್ ಸಣ್ಣ ಆಗ್ಬಿಡಲ್ಲ ಬಿಡಿ. ಮಾರ್ಕಾರ, ಏನಿದು ಅಪಸ್ವರ? ಹುಡ್ತು ಅನ್ನಿ. ನನ್ ಮದ್ವೆ ಆದಾಗಿಂದ ಇವತ್ತಿನ ಗಂಟ ನಮ್ ಬಾಪುಡನ್ಗೆ ಒಂದೊತ್ತು ಉಪವಾಸ ಕೆಡವಿಲ್ಲ. ಬೇಕಾದ್ರೆ ಇವತ್ತು ಒಳಕಲಲ್ಲಿ ಕಾರ್ ಹರಿದು ನಮ್ ಬಾಲ್ಪಣ್ಗೆ ಅಡ್ಗೆ ಮಾಡ್ಕೊಡ್ತೀನಿ, ಉಪವಾಸ ಕೆಡವಲ್ಲ ನಾನೇ. ಮಲ್ಲಿ ಅವ್ರೆ, ಈ ಜಾನಿ ಇರುವಾಗ ನೀವ್ ಯಾಕೆ ಒಳಗಲಲ್ಲಿ ಕಾರ ಹರಿಬೇಕು ಅಂತೀನಿ? ಹೌದಲ್ವೇ, ನೀವು ನಡೆದಾಡೋ ಜನರಲ್ ಟೇಲರ್. ಮಲ್ಲಿ ಅವ್ರೆ, ಅದು ಜನರಲ್ ಟೇಲರ್ ಅಲ್ಲ, ಜನರೇಟರ್. ಹೇಳಿದ್ರೆ ಜಾಣ. ಚಂದನ್ ಅವ್ರೆ, ಒಂದ್ ಸಹಾಯ ಮಾಡಿರಾ? ಮಲ್ಲಿ ಅವ್ರೆ, ಆಜ್ಞೆ ಮಾಡಿ, ನಾನು ಪ್ರಾಣ ಕೊಟ್ಟು ಬಿಡ್ತೀನಿ. ನಿಮ್ ಪ್ರಾಣ ನನಗ್ ಬೇಡ ಅನ್ನಿ, ಹೊಸಿ ಕರೆಂಟ್ ಕೊಡಿ. ನನ್ನ ಮೈಯಲ್ಲಿ ಇರೋದೆಲ್ಲ ನಿಮ್ಮದೇ. ಬಾಯಲ್ಲಿಟ್ಕೊಳ್ಳಿ. ಥ್ಯಾಂಕ್ ಯು ಚಂದನ್ ಅವ್ರೆ. ಏನಪ್ಪ ಇದು? ಇವ್ರು ಹೇಳ್ದಾಗೆ ನಾನು ಜನರೇಟರ್ ಆಗ್ಬಿಟ್ನಾ? ಈ ವಿಷಯ ಏನಾದ್ರೂ ಜನಗಳಿಗೆ ಗೊತ್ತಾದ್ರೆ ನನ್ನನ್ನು ಪವರ್ ಹೌಸ್ ತರ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಜಾನಿ, ನನ್ನ ಹತ್ರಕ್ಕೆ ಬರ್ಬೇಡಿ. ನಿನ್ನ ಹತ್ರ ಬರದೆ ಯಾರ ಹತ್ರ ಹೋಗ್ಲಿ? KB ಆಫೀಸ್ಗೆ ಹೋಗಿ. ಅವ್ರಂತೂ ಕರೆಂಟ್ ಸರಿಯಾಗಿ ಕೊಡಲ್ಲ, ನಿಮ್ಮಿಂದ ಅವ್ರಿಗಾದ್ರೂ ಉಪಯೋಗ ಆಗ್ಲಿ. ನಮ್ಮನ್ನ ಕತ್ತಲ್ ಬಿಟ್ಟು ಬೇರೆಯವ್ರಿಗೆ ಬೆಳಕು ಕೊಡ್ಲಾ? ನೀನ್ ನಡ್ಕೋತಿರೋ ರೀತಿ ಒಂಚೂರು ಸರಿ ಇಲ್ಲ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡಿರೋದಕ್ ತಾನೆ ನಿಮ್ನ ದೂರ ಇಟ್ಟಿರೋದು. ನೀ ಬೇಕಿದ್ರೆ ಈಗ ಒಂದ್ಸಲ ಮುಟ್ ನೋಡು, ಕರೆಂಟ್ ಹೊಡಿಯಲ್ಲ. ಸದ್ಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋ ಮೂಡಲ್ಲಿ ನಾನಿಲ್ಲ. ನೀವು ಕೆಳಗೆ ಹೋಗಿ ಸೋಫಾ ಮೇಲೆ ಮಲ್ಕೊಳ್ಳಿ, ನಾನು ಇಲ್ಲಿ ಬೆಡ್ ಮೇಲೆ ಮಲ್ಕೋತೀನಿ. ನೋ, ನಾನು ಇಲ್ಲೇ ಮಲಗ್ತೀನಿ. ನಿನ್ ಪಕ್ಕದಲ್ಲಿ ಇಲ್ಲ ಅಂದ್ರೆ ನನಗೆ ನಿದ್ದೆನೆ ಬರಲ್ಲ. ನೀ ಪಕ್ಕದಲ್ಲಿದೆ, ನಂಗೆ ನಿದ್ದೆ ಬರಲ್ಲ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ರಾತ್ರಿ ಪೂರ್ತಿ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕೂರೋಣ. ಯಾರು ಜಾಸ್ತಿ ಹೊತ್ತು ನೋಡ್ತಾರೋ ಅವ್ರು ವಿನ್ನರ್. ನಿಮ್ ಮಾತು ಕೇಳ್ಕೊಂಡು ರಾತ್ರಿ ಪೂರ ನಿದ್ದೆ ಕೆಟ್ಟು ನಾನ್ ಕೂತ್ಕೊಂಡ್ರೆ ಮಾರ್ನಿಂಗ್ ಮೂಡ್ ಹಾಳಾಗುತ್ತೆ. ನಿಮ್ಗಂತೂ ಮಾಡಕ್ ಬೇರೆ ಕೆಲಸ ಎಲ್ಲ, ದಿನ ಪೂರ್ತಿ ಮಲ್ಕೊಂಡಿರ್ತೀರ. ನಂಗೆ ಗ್ರೂಮಿಂಗ್ ಕ್ಲಾಸಿಗೆ ಹೋಗ್ಬೇಕು. ಸರಿ, ನೀನು ಮಲಗು. ನನಗೆ ನಿದ್ದೆ ಬಂದ್ಮೇಲೆ ನಾನು ಮಲಗ್ತೀನಿ. ಬೇಡ ಬೇಡ, ನೀನ್ ನಿದ್ದೆ ಕಣ್ಣಲ್ಲಿ ನನ್ನ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ. ಹಾಗೆಲ್ಲ ಆಗೋದ್ ಬೇಡ. ಏ, ಹೆಂಡತಿ ಅಂದ್ರೆ ಗಂಡನ ನೋವಲ್ಲಿ ಅರ್ಧ ತಗೋತಾಳೆ ಅಂತ ಕೇಳಿದ್ದೆ, ಆದ್ರೆ ನೀನ್ ಎಲ್ಲಾ ನೋವನ್ನು ನನ್ಗೆ ಕೊಟ್ಟು ಆರಾಮಾಗಿ ಮಲಗ್ತೀನಿ ಅಂತೀಯಲ್ಲಮ್ಮ. ಇಷ್ಟೇನಾ ನಿನ್ ಪ್ರೀತಿ? ಡೋಂಟ್ ವರಿ ಡಾರ್ಲಿಂಗ್, ನಾನು ನಿಮಗೋಸ್ಕರ ಆನ್ಲೈನಲ್ಲಿ ಶಾಕ್ ಪ್ರೂಫ್ ಜಾಕೆಟ್ನ ಬುಕ್ ಮಾಡಿದ್ದೀನಿ. ಅದು ನಾಳೆ ಬರುತ್ತೆ. ಅದನ್ನ ನಿಮಗೆ ಹಾಕಿಸಿ ನಾನು ನಿಮ್ಮನ್ನ ಪ್ರೀತಿಯಿಂದ ಮುಟ್ತೀನಿ. ಅದೇ ನಂಗೆ ಸುರಕ್ಷಾ ಕವಚ. ದೇವ್ರೆ, ಎಂತ ಸ್ಥಿತಿ ಬಂತಪ್ಪ! ಕಟ್ಕೊಂಡಿರೋ ಗಂಡನ್ ಮುಟ್ಟಕ್ಕೂ ರಕ್ಷಣಾ ಕವಚ ಹಾಕೊಳ್ಳೋ ಸ್ಥಿತಿ ಬಂದ್ಬಿಡ್ತಲ್ಲ. ಜಾನಿ, ಜಾಸ್ತಿ ಫೀಲ್ ಮಾಡ್ಕೋಬೇಡಿ. ಫಸ್ಟ್ ಇಲ್ಲಿಂದ ಆಚೆ ಹೋಗಿ. ಮಧು, ನನ್ನ ಮಾತು ಕೇಳು. ಐಸೆಕ್, ಗೆಟ್ ಅಪ್. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ. ಜಾನಿ, ನನ್ನ ಬಿಡಿ. ಡಾರ್ಲಿಂಗ್, ನಿನಗೆ ಕರೆಂಟ್ ಹೊಡಿಲಿಲ್ಲ ತಾನೆ? ಇಲ್ಲ ಜಾನಿ, ಕರೆಂಟ್ ಹೊಡಿಲಿಲ್ಲ. ಹಾಗಿದ್ರೆ ನನ್ನ ಮೈಯಲ್ಲಿ ಇದ್ದಿದ್ದ ಕರೆಂಟ್ ಎಲ್ಲ ಹೋಯ್ತು. ಥ್ಯಾಂಕ್ ಗಾಡ್. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಮೈಯಲ್ಲಿ ಇದ್ದಿದ್ದ ಶಾಕಿಂಗ್ ಕಾಯಿಲೆಲ್ಲ ವಾಸಿ ಮಾಡಿದ್ಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಬೆಡ್ಡಲ್ಲೇ ಮಲಗ್ಲಾ ಇಲ್ಲ?
ಕೆಳಗಡೆ ಸೋಫಾ ಮೇಲೆ ಹೋಗಿ ಮಲಗ್ಲಾ? ನಿಮ್ಮಿಷ್ಟ. ಆದ್ರೆ ನೀವೆಲ್ಲೋ ನಾನಲ್ಲೇ. ಲವ್ ಯು ಹನಿ. ಐ ಲವ್ ಯು ಟು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ನೀವು ನಾರ್ಮಲ್ ಆಗಿರೋದನ್ನ ನೋಡಿ ನಂಗೆ ಖುಷಿಯಿಂದ ಕುಣಿಬೇಕನ್ಸ್ತಿದೆ. ಅಯ್ಯೋ ಬೇಡ ಡಾರ್ಲಿಂಗ್, ನಿನ್ ಕುಣಿತ ನೋಡಿ ನೋಡಿ ನನ್ನ ಕಣ್ಣಿನ ಕಾಂತಿನೇ ಹೋಗ್ಬಿಟ್ಟಿದೆ. ಐ ಮೀನ್ ಕಾಂತಿ ಹೋಗಿ ಆ ಜಾಗದಲ್ಲಿ ನಿನ್ನ ಪ್ರತಿಮೆ ಮೇಣದ ತರ ಕೂತ್ಬಿಟ್ಟಿದೆ ಅಂದೆ. ಯು ನಾಟಿ ಬಾಯ್, ಕಮ್ ಗಿವ್ ಮಿ ಅ ಹಗ್. ಇವಾಗಿದೆಲ್ಲ ಬೇಕಾ? ಜಾನಿ, ನನ್ನ ರಾತ್ರಿ ಹೇಳಿದ್ ಮರ್ತ್ಬಿಟ್ರಾ? ನಿನ್ನೆ ರಾತ್ರಿನಾ? ಏನು ಹೇಳಿದ್ದೆ? ಅದೇ ನಾನೇ ಜೂಲಿಯಟ್, ನೀವೇ ರೋಮಿಯೋ ಅಂತ. ಎಸ್ ಎಸ್, ನೀನು ಜೂಲಿಯಟ್, ನಾನು ರೋಮಿಯೋ. ನಾನೀಗ ಹೊರಗಡೆ ಹೋಗಿ ಬರ್ತೀನಿ. ಬಂದ್ಮೇಲೆ ನೀನೇನು ಹೇಳ್ತೀವಿ ಅದನ್ನೆಲ್ಲ ಕೇಳ್ತೀನಿ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ಕರೆಂಟ್ ಬಿಟ್ಟೋಯ್ತು ಅಂದ್ಕೊಂಡ್ರೆ ಇವಳೇ ಕರೆಂಟ್ ತರ ಶಾಕ್ ಕೊಡ್ತಿದ್ದಲ್ಲಪ್ಪ. ಏನದು ಪಿಸು ಪಿಸು ಮಾತು? ಅದು ನಿನ್ ಮೇಲಿನ ಪ್ರೀತಿನ ಹೇಗೆ ವ್ಯಕ್ತಪಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ನಾ ಹೇಳ್ದಾಗ ಮಾಡಿ ಸಾಕು. ಓಕೆ ಓಕೆ